ದಿಕ್ಕಿನ ಮೇಲೆ ಮುಂದುವರೆದ ಡಿಕೆ ಶಿವಕುಮಾರ್ ವ್ಯಾಮೋಹ. ಮುಖ್ಯಮಂತ್ರಿಗಳ ಗೃಹ ಕಚೇರಿಯ ವಿಳಾಸವೇ ಬದಲು. ಕುಮಾರಕೃಪಾ ಅತಿಥಿ ಗೃಹ ಇನ್ಮುಂದೆ ಸಿಎಂ ಗೃಹ ಕಚೇರಿ. ಕೃಷ್ಣ ಬದಲು ಕೆಕೆ ಗೆಸ್ಟ್ ಹೌಸ್ ಅನ್ನೇ ಗೃಹ ಕಚೇರಿ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿಗಳ ಗೃಹ ಕಚೇರಿ ವಿಳಾಸವೇ ಬದಲಾಗಿದೆ. ಕೃಷ್ಣ ಬದಲು ಕೆಕೆ ಗೆಸ್ಟ್ ಹೌಸ್ ಅನ್ನೇ ಗೃಹ ಕಚೇರಿ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್. ಪೂರ್ವ ಬಾಗಿಲ ಬದಲು ಉತ್ತರ ಬಾಗಿಲಲ್ಲಿ ಓಡಾಟಕ್ಕೆ ನಿರ್ಧರಿಸಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಕುಮಾರಕೃಪಾ ಪೀಠೋಪಕರಣ ನವೀಕರಣ ಆಗ್ತಾ ಇದೆ. ಶುರುವಾಗಿದೆ ಹೊಸ ಪೀಠೋಪಕರಣಗಳ ಅಳವಡಿಕೆ ಕಾರ್ಯ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಅತಿಥಿ ಗೃಹ ನಾಮಫಲಕ ತೆಗೆದು ಗೃಹ ಕಚೇರಿ ಫಲಕವನ್ನ ಅಳವಡಿಸೋದಕ್ಕೆ ಸಿದ್ಧತೆ ನಡೆದಿದೆ. ಇನ್ಮುಂದೆ ಕೃಷ್ಣ ಬದಲು ಕುಮಾರಕೃಪವೇ ಸಿಎಂ ಗೃಹ ಕಚೇರಿ. ಉತ್ತರ ದಿಕ್ಕಿನ ಮೇಲೆ ಡಿಕೆ ಶಿವಕುಮಾರ್ ಅವರ ವ್ಯಾಮೋಹ ಮುಂದುವರೆದಿದೆ. ಕುಮಾರಕೃಪಾ ಅತಿಥಿ ಗೃಹ ಏನಿದೆ ಇದು ಇನ್ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ. ಅಲ್ಲೂ ಕೂಡ ಪೂರ್ವ ಬಾಗಿಲಿರೋದು ಮುಂಬಾಗಿಲು. ಪೂರ್ವ ಬಾಗಿಲ ಬದಲು ಉತ್ತರ ಬಾಗಿಲಿನಲ್ಲೇ ಓಡಾಡಬೇಕು ಅಂತ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರ ಆದೇಶದಂತೆ ಕೆಕೆ ಗೆಸ್ಟ್ ಹೌಸ್ ಏನಿದೆ ಅದರ ನವೀಕರಣ ನಡೀತಾ ಇದೆ. ಹೊಸ ಪೀಠೋಪಕರಣಗಳನ್ನ ಇಡಲಾಗಿದೆ. ನಾಮಫಲಕ ತೆಗೆದು ಅತಿಥಿ ಗೃಹ ಅನ್ನೋ ನಾಮಫಲಕ ಏನಿದೆ ಅದನ್ನ ತೆಗೆದು ಗೃಹ ಕಚೇರಿ ಫಲಕವನ್ನ ಅಳವಡಿಕೆ ಮಾಡಲಾಗುತ್ತೆ. ವಾಸ್ತು ಬಹಳ ಬಲವಾಗಿ ನಂಬುತ್ತಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಎಲ್ಲೇ ಇದ್ರೂ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕೂತ್ಕೊಳ್ಳುವಂತಹ ಅಭ್ಯಾಸವನ್ನ ಮಾಡಿಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ವಿಧಾನಸೌಧದಲ್ಲಿ ನಡೆದಂತ ಕೆಲ ಸಭೆ ಪ್ರೆಸ್ ಮೀಟ್ಗಳಲ್ಲೂ ಕೂಡ ಉತ್ತರ ದಿಕ್ಕಿಗೆ ಮುಖ ಮಾಡುವಂತೆ ಆಸನದ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ರು. ಅವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಆಸನದ ವ್ಯವಸ್ಥೆ ಕೂಡ ಹಾಗೆ ಶಿಫ್ಟ್ ಮಾಡಿಸ್ಕೊಂಡಿದ್ರು. ಕೆಲ ಜ್ಯೋತಿಷಿಗಳ ಸಲಹೆ ಅದನ್ನ ಪಾಲಿಸ್ತಾ ಇದ್ದಾರೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳೋ ಅಭ್ಯಾಸ ಮಾಡಿಕೊಂಡಿದ್ದಾರೆ. ವಿಧಾನಸೌಧದ ಕೋಣೆಗಳಲ್ಲೂ ಸಹ ಇಲ್ಲಿ ತನಕ ಮುಖ್ಯಮಂತ್ರಿಗಳು ಬೇರೆ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋತಾ ಇದ್ರು. ಆದರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಬಂದ ನಂತರ ಉತ್ತರ ದಿಕ್ಕೇ ಶ್ರೇಷ್ಠ ಅಂತ ತಮ್ಮ ಆಸನದ ದಿಕ್ಕನ್ನೇ ಬದಲಾಯಿಸಿಕೊಂಡಿದ್ದಾರೆ. ಇಲ್ಲೂ ಕೂಡ ಅದನ್ನೇ ಮುಂದುವರೆಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಏನೇ ಮಾಡಿದ್ರು ಕೂಡ ವಾಸ್ತು ಪ್ರಕಾರ ಮಾಡ್ತಾರೆ ಅನ್ನೋದಕ್ಕೆ ಈಗ ಮತ್ತೊಂದು ನಿದರ್ಶನ ಎದುರಾಗ್ತಾ ಇದೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲೂ ಕೂಡ ಪ್ರಮಾಣ ವಚನದ ದಿಕ್ಕನ್ನು ಬದಲಾಯಿಸಿದ್ರು. ಈಗ ಗೃಹ ಕಚೇರಿ ಕೃಷ್ಣವನ್ನ ಬಿಟ್ಟು ಈಗ ಕುಮಾರಕೃಪಾ ಅತಿಥಿ ಗೃಹವನ್ನ ತಮ್ಮ ಗೃಹ ಕಚೇರಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೂ ಕೂಡ ಉತ್ತರ ದಿಕ್ಕಿನಿಂದಲೇ ಪ್ರವೇಶ ಪಡೆಯೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡಲಾಗ್ತಾ ಇದೆ. ನಾನೀಗ ಕುಮಾರಕೃಪಾ ಅತಿಥಿ ಗೃಹ ಮುಂಭಾಗದಲ್ಲೇ ಇದ್ದೇನೆ. ನೀವು ನೋಡಬಹುದು, ಇದು ಪೂರ್ವ ದಿಕ್ಕಿನ ಕಡೆಗೆ ಇರುವಂತಹ ಬಾಗಿಲು. ಇಲ್ಲಿಂದಲೇ ಸಹಜವಾಗಿ ಎಲ್ಲರ ಓಡಾಟ ಇತ್ತು. ಇಲ್ಲೇ ಒಳ ಹೋಗೋದು, ಇಲ್ಲೇ ಹೊರಗಡೆ ಬರುವಂತದ್ದಿತ್ತು. ಆದ್ರೆ ಈಗ ಡಿಕೆ ಶಿವಕುಮಾರ್ ಆ ದಿಕ್ಕನ್ನ ಬದಲಾಯಿಸಿದ್ದಾರೆ. ಕಾರಣ ಅವರಿಗೆ ವಾಸ್ತು ಪ್ರಕಾರ ಉತ್ತರ ದಿಕ್ಕಿನಲ್ಲಿ ಎಲ್ಲ ಕಾರ್ಯಗಳನ್ನ ಮಾಡಿ ಅಥವಾ ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಳ್ಳಿ, ಉತ್ತರ ದಿಕ್ಕಿನಲ್ಲಿ ಓಡಾಡಿ, ಉತ್ತರ ದಿಕ್ಕಿನಲ್ಲಿ ಪ್ರವೇಶ ಪಡೆಯಿರಿ, ಈ ತರದ ಒಂದು ಸಲಹೆಗಳನ್ನ ಕೊಟ್ಟಿರುವ ಕಾರಣಕ್ಕಾಗಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಈಗ ನೀವು ನೋಡ್ತಾ ಇರೋದು ಪೂರ್ವ ದ್ವಾರ. ಇದರ ಪಕ್ಕದಲ್ಲಿ ಇರುತ್ತೆ ಉತ್ತರ ದ್ವಾರ, ಅಂದ್ರೆ ನಂದಿ ದ್ವಾರ ಅಂತ ಅದನ್ನು ಕರೀತಾರೆ. ವಿಧಾನಸೌಧದ ಪ್ರವೇಶವನ್ನು ಕೂಡ ಅವರು ನಂದಿ ದ್ವಾರದ ಮುಖಾಂತರವೇ ಮಾಡಿದ್ರು. ಪೂರ್ವ ದ್ವಾರದ ಪಕ್ಕದಲ್ಲಿ ನೀವು ಗಮನಿಸಬಹುದು, ಈ ಭಾಗದಲ್ಲಿ ಡಿಕೆ ಶಿವಕುಮಾರ್ ಇನ್ ಮುಂದೆ ತಮ್ಮ ಗೃಹ ಕಚೇರಿಗೆ ಓಡಾಟವನ್ನ ಮಾಡ್ತಾರೆ. ನಮ್ಮ ಕ್ಯಾಮರಾಮನ್ ವಿನೋದ್ ಈಗ ಆ ದ್ವಾರವನ್ನು ಕೂಡ ತೋರಿಸ್ತಾ ಇದ್ದಾರೆ. ಈ ದ್ವಾರ ಇದು ಉತ್ತರ ದ್ವಾರ, ಅಂದ್ರೆ ನಂದಿ ದ್ವಾರ ಅಂತ ಕರೀತಾರೆ ಶಾಸ್ತ್ರದ ಪ್ರಕಾರ. ವಿಧಾನಸೌಧದ ಪ್ರವೇಶವನ್ನು ಕೂಡ ನೀವು ಗಮನಿಸಿದ್ರಿ. ನಂದಿ ದ್ವಾರದ ಮುಖಾಂತರವೇ ಡಿಕೆ ಶಿವಕುಮಾರ್ ಅವರು ಪ್ರವೇಶವನ್ನ ಪಡೆದಿದ್ರು. ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಇನ್ನು ಮುಂದೆ ನಾನು ಉತ್ತರ ದಿಕ್ಕಿನಲ್ಲೇ ಕುಳಿತು ಪ್ರೆಸ್ ಮೀಟ್ ಮಾಡಬೇಕು ಅಂತ ಕೂಡ ಹೇಳಿದ್ರು. ಈಗ ಅದರ ಮುಂದುವರಿದ ಭಾಗವಾಗಿ ತಮ್ಮ ಗೃಹ ಕಚೇರಿ ಕುಮಾರಕೃಪಾ ಅತಿಥಿ ಗೃಹವನ್ನ ಗೃಹ ಕಚೇರಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಈಗ ಉತ್ತರದ ಮುಖಾಂತರವೇ ಪ್ರವೇಶವನ್ನ ಪಡೆಯುವಂತ ನಿರ್ಧಾರವನ್ನು ಮಾಡಲಾಗಿದೆ. ಈಗ ತಯಾರಿಗಳು ಕೂಡ ನಡೀತಾ ಇದೆ. LED ಟಿವಿಯನ್ನು ಕೂಡ ಹಾಕಲಾಗ್ತಾ ಇದೆ. ಎಲ್ಲಾ ರೀತಿಯಾದಂತಹ ತಯಾರಿಗಳು ಗೃಹ ಕಚೇರಿಗಾಗಿ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ನನ್ನ ಹಿಂಭಾಗದಲ್ಲಿ ಪಾರ್ಕಿಂಗ್ಗಾಗಿ ಸಂಪೂರ್ಣವಾಗಿ ತಯಾರಿಯನ್ನು ಮಾಡ್ತಾ ಇರೋದನ್ನು ಗಮನಿಸಬಹುದು. ಇಲ್ಲಿ ಪಾರ್ಕಿಂಗ್ ಮೊದಲೇ ಇತ್ತು, ಒಂದು ರೀತಿ ಶೆಡ್ ರೀತಿ ಕಾಣಿಸ್ತಾ ಇತ್ತು. ಈಗ ಅದನ್ನೆಲ್ಲವನ್ನು ಕೂಡ
ತೆಗೆದುಹಾಕಲಾಗಿದೆ. ಹೊಸದಾಗಿ ಪಾರ್ಕಿಂಗ್ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿ ಅದರ ಕೆಲಸಗಳು ಕೂಡ ಭರದಿಂದ ಸಾಗುತ್ತಾ ಇದೆ. ಯಾಕಂದ್ರೆ ಆದಷ್ಟು ಬೇಗ ಇದೆಲ್ಲವೂ ತಯಾರಿಗಳು ನಡೆದ್ರೆ ಅಧಿಕೃತವಾಗಿ ಮೀಟಿಂಗ್ ಅನ್ನ ನಡೆಸೋದಕ್ಕೆ ಸಿಎಂ ಮುಂದಾಗ್ತಾರೆ. ಈಗಾಗಲೇ ಏನು ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಒಂದು ಭೋಜನ ಶಾಲೆ ಇತ್ತು, ಆ ಭೋಜನ ಶಾಲೆಯಲ್ಲೇ ಮೀಟಿಂಗ್ ಹಾಲ್ ಅನ್ನ ಮಾಡಲಾಗಿದ್ದು ಅಲ್ಲೇ ತಯಾರಿಗಳನ್ನ ಮಾಡ್ತಾರೆ ಮತ್ತು ಎಲ್ಲಾ ಮೀಟಿಂಗ್ಗಳನ್ನು ಕೂಡ ಮುಖ್ಯಮಂತ್ರಿಗಳು ಇಲ್ಲೇ ತೆಗೆದುಕೊಳ್ತಾರೆ. ಒಟ್ಟಿನಲ್ಲಿ ಉತ್ತರ ದ್ವಾರದ ಮುಖಾಂತರವೇ ಎಂಟ್ರಿ ಆಗ್ತಾ ಇರುವಂತದ್ದು ಮತ್ತು ಉತ್ತರದ ಮೇಲಿನ ವ್ಯಾಮೋಹ ಡಿ.ಕೆ. ಶಿವಕುಮಾರ್ ಅವರನ್ನ ಬಿಟ್ಟು ಬಿಡದಂಗೆ ಹಿಡಿದುಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮರಾಮನ್ ವಿನೋದ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.